ಇಸ್ರೇಲ್ನಲ್ಲಿ ಸಿಲುಕಿರುವಂತಹ ಕನ್ನಡಿಗರು ಸೇಫ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯುದ್ಧ ಪೀಡಿತ ಇಸ್ರೇಲ್ನಲ್ಲಿ ಹಾಸನದ 25 ಮಂದಿ ಸುರಕ್ಷಿತವಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಇಸ್ರೇಲ್ಗೆ ಹೋಗಿ ಓದ್ತಾ ಇರೋರು ಇದ್ದಾರೆ, ಉದ್ಯೋಗಿಗಳಿದ್ದಾರೆ. ಅದರಲ್ಲಿ ಹಾಸನದ 25 ಮಂದಿ ಕೂಡ ಸಿಲುಕಾಕೊಂಡಿದ್ದಾರೆ ಅನ್ಕೊಳ್ತಾ ಇದ್ವಿ. ಬಟ್ ಅವ್ರು ಸೇಫ್ ಆಗಿದ್ದಾರೆ ಅಂತೆ. ವಿಡಿಯೋ ಕಾಲ್ನಲ್ಲಿ ವಾಸ್ತವವನ್ನು ಬಿಚ್ಚಿಟ್ಟಿದ್ದಾರೆ ಆಂಥೋನಿ ಮೇರಿ ಅವರು. ಇಸ್ರೇಲ್ನ ರಿಶಿನೋ ಲಿಜಿಯೋದಿಂದ ವಿಡಿಯೋ ಕಾಲ್ ಮಾಡಿ ಹೋಮ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರುವಂಥ ಆಂಥೋನಿ ಮೇರಿ ಅವರು ನಾವು ಸೇಫ್ ಆಗಿದ್ದೀವಿ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅದೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಅವ್ರನ್ನ. ಆ ಸಂದರ್ಭದಲ್ಲಿ ವಿಡಿಯೋ ಕಾಲ್ನಲ್ಲಿ ಅದೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಏನು ಅಂತ. ಹಾ ಸರ್, ನಾವೆಲ್ಲ ಸೇಫ್ ಆಗಿದ್ದೀವಿ. ಈಗ ಇಲ್ಲಿನ ಪರಿಸ್ಥಿತಿ ಏನಂತರ ಪ್ರಾಬ್ಲಮ್ ಇಲ್ಲ ಸರ್. ನೆನೆ ಮೊನ್ನೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬಟ್ ಈಗೆಲ್ಲ ಜನ ಎಲ್ಲ ನಾರ್ಮಲ್ ಆಗಿ ಓಡಾಡ್ತಾ ಇದ್ದಾರೆ. ಮಾಲ್ಗಳೆಲ್ಲ ಓಪನ್ ಇದೆ. ಆದ್ರೆ ಇದು ನೈಟ್ ಟೈಮ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಆ ಟೈಮ್ ಅಲ್ಲಿ ಮಿಸೈಲ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅದು ಸ್ಟಾರ್ಟ್ ಆಗಿದ್ದ ಫಸ್ಟ್ ನಮ್ಗೆ ಮೊಬೈಲ್ ಗಳಿಗೆ ಮೆಸೇಜ್ ಬರುತ್ತೆ ಸರ್. ಆ ಟೈಮ್ ಅಲ್ಲಿ ನಾವು ಅಲರ್ಟ್ ಆಗ್ತೀವಿ. ನಮ್ಗೆ ಇದು ಸೈರನ್ ಬರಕಿನ ಫಸ್ಟ್ ನಾವು ಅಲರ್ಟ್ ಆಗಿ ಸೇಫ್ಟಿ ರೂಮ್ ಅಲ್ಲಿ ಇರೋದ್ರಿಂದ ನಮ್ಗೆ ಯಾವ್ದೇ ರೀತಿ ತೊಂದರೆ ಆಗ್ತಾ ಇಲ್ಲ. ನಾವೆಲ್ಲ ಸೇಫ್ ಆಗಿದ್ದೀವಿ. ಯಾವ ಪ್ಲೇಸ್ ಅಲ್ಲಿ ಇದೀರಾ ಮೇಡಮ್ ಈಗ ಇಸ್ರೇಲ್ ಅಲ್ಲಿ ನೀವು? ಸರ್ ನಾನಿರೋದು ಸೆಂಟ್ರಲ್ ಏರಿಯಾ ರೇಷೋ ಬ್ರಿಜಿಯಲ್ ಅಂತ. ಇದು ಟೆಲ್ಲವಿಗೆ ತುಂಬಾ ದೂರ ಏನಿಲ್ಲ. ಇಲ್ಲಿಂದ ಟೆಲ್ಲವಿಗೆ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಹಾಫ್ ಅನ್ ಅವರ್ ಸರ್. ಹಾಫ್ ಅನ್ ಅವರ್. ಇದು ಬಾಂಬ್ ಶೆಲ್ಲಿಂಗ್ ಆಗೋದು ಏನಾದ್ರು ನಿಮಗೆ ಗೊತ್ತಾಗುತ್ತಾ ಅಲ್ಲಿ ಏನು ಅಂತ? ಇಲ್ಲ ಸರ್, ಆತರ ಬರೋ ಟೈಮ್ ಅಲ್ಲಿ ನಮ್ಗೆ ಮೊಬೈಲ್ ಗಳಿಗೆ ಅಲಾರಾಮ್ ಆಗುತ್ತೆ. ಸೊ ಆ ಟೈಮ್ ಅಲ್ಲಿ ನಾವು ಬಂಕರ್ ಗಳಿಗೆ ಹೋಗೋದ್ರಿಂದ ನಮ್ಗೆ ಅದು ಸೌಂಡ್ ಗಳು ಇದಾಗುತ್ತೆ ಅಷ್ಟೇ, ಕೇಳುತ್ತೆ ಅದು ಬ್ಲಾಸ್ಟ್ ಆಗೋದು. ಅದ್ ಬಿಟ್ರೆ ಏನೇನೋ ಆತರ ಪ್ರಾಬ್ಲಮ್ಸ್ ಇಲ್ಲ. ಬಟ್ ನೀವು ಅಲ್ಲಿ ಎಷ್ಟು ಜನ ಇದ್ದೀರಾ ಮೇಡಮ್? ನಮ್ಮ ಹಾಸನದಿಂದ ಹೋಗಿರೋರು ಅಂತವ್ರು ಎಷ್ಟು ಜನ ಇದ್ದಾರೆ? ನಿಮ್ ಸಂಪರ್ಕದಲ್ಲಿ ಎಷ್ಟು ಜನ ಇದ್ದಾರೆ? ಸರ್ ನಾನಿಲ್ಲಿ ರೇಷನ್ ನಾನು ಒಬ್ಳೇ ಇರೋದು. ಇನ್ನ ಬೇರೆ ಪ್ಲೇಸ್ ಅಲ್ಲೆಲ್ಲ ಇದಾರೆ ಸರ್. ನಮ್ಮ ಹಾಸನ ಅವರು ಸ್ವಲ್ಪ ವಿಲೇಜ್ ಅಲ್ಲಿ ಇರೋರೆಲ್ಲ ಇದಾರೆ. ಒಂದು 25 ಜನ ತನಕ ಇದಾರೆ. ಎಲ್ಲ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಇದಾರೆ. ಹೋಲೋನ್ ಅಲ್ಲಿ ಇದಾರೆ, ಟೆಲವಿಲ್ ಇದಾರೆ, ಮತ್ತೆ ಹೀಗೆ ತುಂಬಾ ಎಲ್ಲ ಜೆರುಸಲೇಮ್ ಇಂದ ಇರೋದು ಎಲ್ಲಾ ಕಡೆ ಕವರ್ ಆಗಿದ್ದಾರೆ. ಎಲ್ಲಾ ಕಡೆನೂ ಇದಾರೆ ಹಾಸನ ಅವರು. ನಿಮ್ಮ ಅಲ್ಲಿ ಸರ್ಕಾರ ನೀಟಾಗಿ ನೋಡ್ಕೊತದೆ ಹೇಗಿದೆ ಮೇಡಮ್? ಹಾ ಸರ್, ಇಲ್ಲಿದು ಗೌರ್ಮೆಂಟ್ ತುಂಬಾ ಚೆನ್ನಾಗಿದೆ. ಮತ್ತೆ ನಮ್ಗೆಲ್ಲ ತುಂಬಾ ಸೇಫ್ ಇದೆ. ನಮ್ಗೆ ಮತ್ತೆ ಎಲ್ಲ ಹೆಲ್ಪ್ ಮಾಡುತ್ತೆ. ಮತ್ತೆ ಇಲ್ಲಿ ಜನಗಳು ಅಷ್ಟೇ, ನಮ್ಗೆ ಇಂಡಿಯನ್ಸೇ ಆಗ್ಲಿ ಬೇರೆ ಯಾವ್ದೇ ಕಂಟ್ರೀಸ್ ಅವ್ರಿಗೆ ಆಗ್ಲಿ ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಏನೋ ತೊಂದ್ರೆ ಇಲ್ಲ ಸರ್, ಆರಾಮಾಗಿದೀವಿ ನಾವೆಲ್ಲ. ಏನ್ ಕೆಲಸ ಮಾಡ್ತೀರಿ ಮೇಡಮ್ ನೀವು? ನಾವು ನರ್ಸ್ ಸರ್, ಇಲ್ಲಿ ಪೇಷಂಟ್ ಗಳನ್ನ ನೋಡ್ಕೊಳ್ಳೋದು. ಇವಾಗ ನಿಮ್ದು ಬಂಕರ್ ಅಂತ ಹೇಳ್ತಾರಲ್ಲ, ಅದು ಅಂದ್ರೆ ಪ್ರತಿ ಮನೆಯಲ್ಲೂ ಬಂಕರ್ ಇರುತ್ತಾ? ಅದು ಯಾವ ರೀತಿ ಇರುತ್ತೆ ಹೇಳ್ಬೋದಾ ಮೇಡಮ್? ಹಾ ಸರ್, ನಾನು ಒಂದು ವಿಡಿಯೋ ಹಾಕಿದ್ದೀನಿ ಬಂಕರ್ದು, ನೀವ್ ಆಮೇಲೆ ನೋಡ್ಬೋದು. ಮತ್ತೆ ಇದು ನಾನಿರೋ ಅಪಾರ್ಟ್ಮೆಂಟ್ ಅಲ್ಲಿ ಸರ್, ಇದು ಓಲ್ಡ್ ಏಜ್ ಹಾಸ್ಪಿಟಲ್. ಇದು ಇಲ್ಲಿ 1 ಫ್ಲೋರ್ಗು 3-4 ಬಂಕರ್ ಇರುತ್ತೆ ಸರ್. ತೊಂದ್ರೆ ಏನಿಲ್ಲ. ನಮ್ಗೆ ಬಂಕರ್ ಹೋಗಕ್ಕೆ 2 ನಿಮಿಷ ಸಾಕು, 2ರಿಂದ 5 ನಿಮಿಷ. ಅಂದ್ರೆ ಈಗ ಮೇಲ್ಗಡೆ ಮಾಡಿ ಮನೆಗಳಿದ್ರೆ ಅಥವಾ ಫ್ಲಾಟ್ ಗಳಿದ್ರೆ ಅವರು ಬಂಕರಿಗೆ ಹೋಗಕ್ಕೆ ಯಾವ ತರ ವ್ಯವಸ್ಥೆ, ಅಂದ್ರೆ ಬೇಗ ಹೋಗಕ್ ಆಗುತ್ತಾ? ಹಾ ಸರ್, ನಾನು ಹೇಳ್ತಾ ಇದ್ದೀನಲ್ಲ, ನಮ್ಗೆ ಇದು ಓಲ್ಡ್ ಏಜ್ ಹಾಸ್ಪಿಟಲ್ ತರ ಇರೋದ್ರಿಂದ 1 ಫ್ಲೋರ್ ಅಲ್ಲಿ 3ರಿಂದ 4 ಬಂಕರ್ ಗಳಿರುತ್ತೆ. ಎಲ್ಲ ಅಲ್ಲೇ ಪಕ್ಕದಲ್ಲೇ ಇರುತ್ತೆ. ಹಂಗಾಗಿ ನಾವು 2ರಿಂದ 5 ನಿಮಿಷ ಸಾಕು ಸರ್ ಹೋಗಕ್ಕೆ. ಪೇಷಂಟ್ ಗಳು ಕರ್ಕೊಂಡು ನಾವು ಆತರ ಸೈಡನ್ ಆದ್ರೆ ನಾವು ನಮ್ ಪೇಷಂಟ್ ಗಳು ಕರ್ಕೊಂಡು ಹೋಗ್ತೀವಿ ಸರ್ ಬಂಕರ್ಗೆ. ಬಟ್ ಅಲ್ಲಿ ಸಾವು ನೋವುಗಳಾಗ್ತದೆ ಜಾಸ್ತಿ, ಆ ತರದ್ದು ಸುದ್ದಿಗಳು ಬರ್ತದೆ. ಅದೇನು ಹೇಗನ್ಸುತ್ತೆ ನಿಮ್ಗೆ? ಸರ್ ಅದು ನಮ್ ಕಡೆ ಎಲ್ಲೂ ಆಗಿಲ್ಲ, ಬಟ್ ಆಗಿದೆ. ಅಂದ್ರೆ ಅದೆಲ್ಲ ಬಿದ್ದು ಬಿಲ್ಡಿಂಗ್ ಗಳೆಲ್ಲ ಸ್ವಲ್ಪ ಬಿದ್ದಿರೋದ್ರಿಂದ ಅಂದ್ರೆ ನಮ್ಮ ಜನಗಳಿಗೆ ಯಾರಿಗೂ ಏನೂ ಆಗಿಲ್ಲ. ಅಂದ್ರೆ ಇಲ್ಲಿ ಇದ್ದು ಇಸ್ರೇಲ್ ಜನಗಳು ಒಂದ್ ಸ್ವಲ್ಪ ಜನ ಸತ್ತಿದ್ದಾರೆ, ಮತ್ತೆ ಸ್ವಲ್ಪ ಜನಕ್ಕೆಲ್ಲ ಗಾಯಗಳಾಗಿದೆ ಸರ್. ಈ ಬಂಕರ್ ಎಲ್ಲ ನೆಲ ಮಾಡಿಯಿಂದ ಒಳಗಿರುತ್ತಾ ಅಥವಾ ಯಾವ ತರ ಇದಿರುತ್ತೆ? ಅಂಡರ್ ಗ್ರೌಂಡ್ ಅಲ್ಲೇ ಮಾಡಿರ್ತಾರ? ಅಂಡರ್ ಗ್ರೌಂಡ್ ಅಲ್ಲೂ ಇರುತ್ತೆ ಸರ್ ಬಂಕರು. ಮತ್ತೆ ನಾವಿರೋ ಅಪಾರ್ಟ್ಮೆಂಟ್ ಗಳಲ್ಲೆಲ್ಲ ಅದೇ ಫ್ಲೋರ್ ಗಳಲ್ಲೇ ಇದೆ ಸರ್ ಬಂಕರ್ಗಳು. ಇವಾಗ್ಲೂ ಏನಾದ್ರು ಸೈರನ್ ಸೌಂಡ್ ಕೇಳಿಸ್ತದೆ ಹೇಗೆ? ಇಲ್ಲ ಸರ್, ಈಗೇನಿಲ್ಲ. ಮಾರ್ನಿಂಗ್ ಇತ್ತು, ಬಟ್
ಏನು ಈ ಕಡೆ ಬಂದಿಲ್ಲ, ಮಿಸೈಲ್ಸ್ ಗಳೇನ್ ಬಂದಿಲ್ಲ. ಬಟ್ ಎಲ್ಲಾ ಕಡೆನೂ ಸೈರನ್ ಆಗುತ್ತೆ, ಇಡೀ ಇಸ್ರೇಲ್ಗೆ ಸೈರನ್ ಆಗುತ್ತಾಗ ಎಲ್ಲರೂ ಅಲರ್ಟ್ ಆಗ್ತಾರೆ ಸರ್. ಅಲ್ಲೇನು ಎಲ್ಲ ಬಂದ್ ಮಾಡಿದಾರ ಮೇಡಮ್, ವಿಮಾನ ನಿಲ್ದಾಣ ಮತ್ತೆ ರೈಲ್ ನಿಲ್ದಾಣ ಎಲ್ಲ ಬಂದಾಗಿದೆ. ಬಟ್ ವರ್ಕರ್ ಮಾಲ್ಗಳಾಗಿರ್ಬೋದು, ಹಾಸ್ಪಿಟಲ್ ಇದೆಲ್ಲ ಓಪನ್ ಇದೆ ಸರ್. ಅಲ್ಲ, ಅದು ಓಪನಿಂಗ್ ಏನಾದ್ರು ಟೈಮಿಂಗ್ಸ್ ಕೊಡ್ತಾರಾ ಅಥವಾ ಮಾಮೂಲಾಗಿ ಇದ್ದಂಗೆ ಓಪನ್ ಇರುತ್ತಾ ಹೆಂಗೆ ಮೇಡಮ್? ಇದೆ ಸರ್, ನಾರ್ಮಲ್. ಮತ್ತೆ ಇಲ್ಲಿ ಏನಾದ್ರು ಸೈರನ್ ಆಯ್ತು ಅಂದ್ರೆ ಇಲ್ಲೆಲ್ಲ ಬಂಕರ್ಗಳಿದೆ. ಇಲ್ಲೂ ಎಲ್ಲ ಫ್ಲೋರ್ ಅಲ್ಲಿ ಇದೆಯಲ್ಲ, ಇಲ್ಲಿ ಗ್ರೌಂಡ್ ಅಲ್ಲೂ ಇದೆ, ಎಲ್ಲ ಬಂಕರ್ಗೆ ಹೋಗ್ತಾರೆ ಸರ್ ಆತರ ಪ್ರಾಬ್ಲಮ್ಸ್ ಆದ್ರೆ. ಮೇಡಮ್, ಕರ್ನಾಟಕದವ್ರು ಎಷ್ಟು ಜನ ಇದ್ದಾರೆ ನಿಮಗೆ, ನಿಮ್ಮ ನಾಲೆಡ್ಜ್ಗೆ ಬಂದು? ನಾವು ಕರ್ನಾಟಕದವ್ರೆ ತುಂಬಾ ಜನ ಇದೀವಿ ಸರ್. ಅದೇ ಮಂಗಳೂರು ತುಂಬಾ ಜನ ಇದ್ದಾರೆ, ಮಂಗಳೂರು ಅವ್ರೇನೆ ಕೌಂಟ್ ಮಾಡ್ಲಿಕ್ಕಿಲ್ಲ, ತುಂಬಾ ಜನ ಇದೀವಿ ಸರ್. ಹಾಸನದವ್ರು ಮೇಡಮ್, ನಿಮ್ ಗಮನಕ್ಕೆ ಬಂದ ತುಂಬಾ ಜನ ಇದೀವಿ. ಹಾಸನದವರು? ಹಾಸನಲ್ಲಿ ಒಂದ್ 25-30 ಜನ ಇದೀವಿ ಸರ್. ನಾನೊಬ್ಳು ಸಿಟಿ, ಇನ್ನೆಲ್ಲ ಅಲ್ಲೇನೆ ಸರೌಂಡಿಂಗ್ ಇರ್ತಾರೆ. ಓಕೆ ಮೇಡಮ್, ಬಂಕರ್ದು ಇನ್ನೊಂದ್ ಸ್ವಲ್ಪ ವಿಡಿಯೋ ಸಾಧ್ಯ ಆದ್ರೆ ಇನ್ನೊಂದ್ ಸ್ವಲ್ಪ ವಿಡಿಯೋ ಕಳ್ಸ್ಕೊಡಿ ಹೆಂಗಿದೆ ಅಂತ. ಹಾ ಸರ್, ನಾನ್ ಮತ್ತೆ ಏನಾದ್ರು ಬಂಕರ್ಗೆ ಹೋದ್ರೆ ನಾನು ನಿಮ್ಗೆ ವಿಡಿಯೋ ಮಾಡಿ ಕಳಿಸ್ತೀನಿ ಸರ್. ಎಲ್ಲ ಸೇಫ್ ಆಗಿದಿರಲ್ಲ ಮೇಡಮ್? ಎಲ್ಲ ಸೇಫ್ ಆಗಿದಿರಲ್ಲ ಸರ್? ನಮ್ಗೆ ಏನು ತೊಂದ್ರೆ ಇಲ್ಲ. ಈಗ ನಾನು ಕೆಳಗಡೆನೆ ಇದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ ಸರ್. ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಏನು? ಮೇಲ್ಗಡೆ ಇರೋದೆಲ್ಲ ಹಾಸ್ಪಿಟಲ್ ಸರ್, ಒಳಗಡೆ ಹೋಗ್ಬೇಕು. ಮತ್ತೆ ಇಲ್ಲಿ ಕೆಳಗಡೆನೂ ಸಹ ಹಾಸ್ಪಿಟಲ್ ಇದೆ ಸರ್. ಎಕ್ಸ್ರೇ ಎಲ್ಲ ಇಲ್ಲಿದೆ. ಮತ್ತೆ ಹಾಗೆ ತೋರಿಸ್ತೀನಿ. ಇಲ್ಲಿ ಮೇಲ್ ಬಂದ್ರೆ ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಜನ ಎಲ್ಲ ನಾರ್ಮಲ್ ಆಗಿದ್ದಾರೆ. ಏನ್ ಅಲ್ಲೇ ಅನ್ಕೊಳತ್ತಾರೆ, ಏನು ತೊಂದ್ರೆ ಇಲ್ಲ ಸರ್.